ಬಿಗ್ ಬಾಸ್ ಸೀಸನ್ 11 ಈಗ ಸಖತ್ ಸೌಂಡ್ ಮಾಡ್ತಾ ಇದೆ. ಅಷ್ಟೇ ಅಲ್ಲ, ಟ್ರೆಂಡಿಂಗ್ ನಲ್ಲೂ ಇದೆ. ಅಷ್ಟೇ ಅಲ್ಲ, ವೈಲ್ಡ್ ಕಾರ್ಡ್ ನಿಂದ ಎಂಟ್ರಿ ಕೊಟ್ಟು ಫೈನಲಿಸ್ಟ್ ಆದ ಹನುಮಂತು ಕೂಡ ಅಷ್ಟೇ ಸೌಂಡ್ ಮಾಡ್ತಿದ್ದಾನೆ. ಉತ್ತರ ಕರ್ನಾಟಕದ ಹೆಮ್ಮೆಯ ಪುತ್ರ ಹನುಮಂತು ಸರಿಗಮಪ 15ರ ಶೋ ಮೂಲಕ ಮನೆ ಮಾತಾಗಿದ್ರು. ಬಳಿಕ ಇದೇ ಕ್ರೇಜ್ ನಲ್ಲಿ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಮೂಲಕವೂ ಕೂಡ ಸಖತ್ ಫೇಮಸ್ ಆಗಿದ್ರು. ಇದೀಗ ಬಿಗ್ ಬಾಸ್ ಸೀಸನ್ 11ರಲ್ಲಿ 50 ದಿನಗಳ ಬಳಿಕ ಎಂಟ್ರಿ ಕೊಟ್ಟು 18ನೇ ಸ್ಪರ್ಧಿಯಾಗಿ ಎಂಟರ್ಟೈನ್ಮೆಂಟ್ ಕೂಡ ಮಾಡ್ತಿದ್ದಾರೆ. ಅಸಲಿ ಎಂಟರ್ಟೈನರ್ ಆಗಿ ಇದೀಗ ಮೊದಲ ಫೈನಲಿಸ್ಟ್ ಆಗಿ ಎಲ್ಲರಿಗೂ ಶಾಕ್ ಕೊಟ್ಟಿದ್ದಾರೆ. ಕುರಿ ಕಾಯ್ತಾ ಇದ್ದ ಒಬ್ಬ ಹುಡುಗ ಈ ಪಾಟಿ ಸೋಷಿಯಲ್ ಮೀಡಿಯಾದಲ್ಲಿ ಹವಾ ಮೇಂಟೈನ್ ಮಾಡಿರೋದು ಜೊತೆಗೆ ಕ್ರೇಜ್ ಕೂಡ ಹೆಚ್ಚಿಸಿಕೊಂಡಿರೋದು ಸಾಮಾನ್ಯ ಅಲ್ವೇ ಅಲ್ಲ. ಹನುಮಂತು ಅದೃಷ್ಟನೋ ಅಥವಾ ಜನರ ಹರಕೆ ಆಶೀರ್ವಾದನೋ ಬಿಗ್ ಬಾಸ್ ಮನೆಗೆ ಕಾಲಿಟ್ಟ ದಿನವೇ ಕ್ಯಾಪ್ಟನ್ ಕೂಡ ಆಗ್ಬಿಟ್ಟ. ಸಿಂಪ್ಲಿಸಿಟಿ, ಸ್ಟ್ರೈಟ್ ಮಾತು ಹನುಮಂತುವನ್ನ ಇಲ್ಲಿ ತನಕ ಕರೆತಂದಿದೆ. ಇದನ್ನೇ ಗಮನಿಸಿದ್ದ ಸುದೀಪ್ ಸರ್ ಕೂಡ ಉಳಿದ ಕಂಟೆಸ್ಟೆಂಟ್ಗಳಿಗೆ ಹನುಮಂತುವನ್ನೇ ಎಕ್ಸಾಂಪಲ್ ಆಗಿ ತಗೊಳ್ಳುವಂತೆಯೂ ಕೂಡ ಹಲವು ಬಾರಿ ಹೇಳಿದ್ದಾರೆ. ಹಾಗಂತ ಬರೀ ಹಾಡು ಹೇಳ್ಕೊಂಡು ಎಂಟರ್ಟೈನ್ ಮಾಡಿಕೊಂಡು ಹನುಮಂತು ಇಲ್ಲಿ ತನಕ ಬಂದಿಲ್ಲ ಅನ್ನೋದಕ್ಕೆ ಮೊನ್ನೆಯ ಟಿಕೆಟ್ ಟು ಫಿನಾಲೆ ಟಾಸ್ಕ್ನಲ್ಲಿ ಹನುಮಂತು ಆಡಿದ ರೀತಿಯೇ ಇದಕ್ಕೆ ಸಾಕ್ಷಿ. ಇನ್ನು ಧನ್ರಾಜ್ ಜೊತೆಗಿನ ದೋಸ್ತಿ ಮಜಾ ಮಸ್ತ್ ಮಾಡ್ತಾ ಇರೋದು ಕೂಡ ಅಷ್ಟೇ ಜನರನ್ನ ಖುಷಿಗೊಳಿಸ್ತಾ ಇದೆ. ಒಟ್ನಲ್ಲಿ ಲೇಟ್ ಆಗಿ ಬಂದರೂ ಹನುಮಂತು ಲೇಟೆಸ್ಟ್ ಆಗಿ ಮನೆಯಲ್ಲಿ ಉಳಿದಿದ್ದು 5 ಜನ ಫೈನಲಿಸ್ಟ್ಗಳಲ್ಲಿ ತಾನೇ ವಿನ್ನರ್ ಅನಿಸಿಕೊಂಡ್ರೂ ಕೂಡ ಯಾವುದೇ ಆಶ್ಚರ್ಯ ಇಲ್ಲ. ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಹನುಮಂತು ಬಗೆಗಿನ ಕ್ರೇಜ್ ಆ ರೇಂಜಿಗಿದೆ. ಪ್ರತಿಯೊಬ್ಬರು ಕೂಡ ಹನುಮಂತುನೇ ಈ ಬಾರಿಯ ವಿನ್ನರ್ ಅನ್ನೋ ರೀತಿಯಲ್ಲಿ ಮಾತನಾಡ್ತಿದ್ದಾರೆ. ಅದೇ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಹವಾ ಇದೆ. ಹಾಗಾದ್ರೆ ಹಾವೇರಿಯ ಒಂದು ಕುಗ್ರಾಮದಿಂದ ಬಂದಂತಹ ಹನುಮಂತು ಬಿಗ್ ಬಾಸ್ ಸೀಸನ್ 11ರ ವಿನ್ನರ್ ಆಗ್ತಾನಾ? ನಾವೆಲ್ಲರೂ ಕೂಡ ಕಾದು ನೋಡಬೇಕು. ನಿಮ್ಮ ಆಯ್ಕೆ ಬಿಗ್ ಬಾಸ್ ಸೀಸನ್ 11ರ ವಿನ್ನರ್ ಯಾರು? ದಯವಿಟ್ಟು ಕಮೆಂಟ್ಸ್ ಮಾಡಿ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ.